ಇವತ್ತು ನನ್ನ ದಿನ ಹಿಂಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗುರು. ನಮಸ್ಕಾರ ಬೆಂಗಳೂರು. ಇವತ್ತು ನಮ್ಗೆ ಯಾವುದೇ ಎಕ್ಸಾಮ್ ಇರಲಿಲ್ಲ. ನಮ್ಮ ಪಯಣ ಬನಶಂಕರಿ ಕಡೆಗಾಗಿತ್ತು. ಬನಶಂಕರಿಗೆ ಯಾಕೆ ಹೋಗ್ತಿದ್ದೆ ಅಂತಂದರೆ ಇಷ್ಟು ದಿವಸ ಬರ್ದಿರೋ ಎಕ್ಸಾಮು, ನೆಕ್ಸ್ಟ್ ಇನ್ನು ಬರೀಬೇಕಾಗಿರೋ 2 ಎಕ್ಸಾಮು, ಎಲ್ಲ ಎಕ್ಸಾಮ್ನು ಪಾಸ್ ಮಾಡಿಬಿಡಮ್ಮ ತಾಯಿ ಅಂತ ದೇವ್ರನ್ನ ಕೇಳ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಬನಶಂಕರಿ ಕರೆಗೆ ಹೊಟ್ಟಿದ್ದು. ಆನ್ ದ ವೇಲ್ ಹಂಗೆ ನಮ್ಮ ರಾಯರ್ ಇದ್ದಾರೆ, ರಾಯರ್ನ ಮಾತಾಡ್ಸ್ಕೊಂಡು ಆಮೇಲೆ ಬನಶಂಕರಿ ದೇವಸ್ಥಾನಕ್ಕೆ ಹೋದೆ. ಬನಶಂಕರಿಯಲ್ಲಿ ಇವತ್ತೇನು ಅಷ್ಟೊಂದು ರಶ್ ಇರಲ್ಲ ಬಿಡು, ಆರಾಮಾಗಿ ದರ್ಶನ ಆಗುತ್ತೆ, ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡು ಹೋದ್ರೆ ಜನ ಮಾತ್ರ ತುಂಬಾ ಇದ್ರು. ಬಟ್ ದರ್ಶನ ಮಾತ್ರ ಸಖತ್ತಾಗಾಯಿತು. ದೇವ್ರ ದರ್ಶನ ಆದಮೇಲೆ ದೇವ್ರನ್ನ ನೋಡಿಕೊಂಡು ಮತ್ತೆ ರಿಟರ್ನ್ ಬರ್ತಿರ್ಬೇಕಾದ್ರೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ರೇಂಜಿಗೊಂದು ಟ್ವಿಸ್ಟ್ ಕಾದಿತ್ತು. ರೀಸನ್ ಏನಪ್ಪ ಅಂತಂದರೆ ಇವತ್ತು ಗುರು ಪೌರ್ಣಮಿ ಆಯಿತು. ಅದಕ್ಕೆ ನೋಡಿ ಜನ ಯಾವ ರೇಂಜಿಗಿದ್ದಾರೆ ಅಂತ ಅಂದರೆ ಪೋಸ್ಟ್ ಆಫೀಸ್ ಇದೆಯಲ್ಲ, ಪೋಸ್ಟ್ ಆಫೀಸಿಂದ ಮುಂದೆ ಬಸ್ ಸ್ಟಾಪಿಂದ ಮುಂದೆಗೆ ಹೋಗ್ಬಿಟ್ಟಿದೆ ಕ್ಯೂ. ನಾವು ಏನಪ್ಪ ಈ ರೇಂಜಿಗೆ ಕ್ಯೂ ಇದೆಯಲ್ಲ, ಏನಕ್ಕೆ ಏನು ಅಂತ ನೋಡ್ಕೊಂಡು ಬಂದರೆ ಆಮೇಲೆ ಗೊತ್ತಾಯ್ತು ಈ ರೇಂಜಿಗೆ ಜನಸಾಗರ ತುಂಬಿ ತುಳುಕ್ತಿದ್ದಾರೆ ಮಠದಲ್ಲಿ ಅಂತ. ನಾನಂತೂ ಲಿಟ್ರಲಿ ಬನಶಂಕರಿಯಲ್ಲಿ ಬಸ್ ಹತ್ತಿದ್ರೆ ಬನಶಂಕರಿಯಲ್ಲಿ ಬಸ್ ಮೂರೇ ಆಗ್ತಿಲ್ಲ, ಎಷ್ಟು ಟ್ರಾಫಿಕ್ ಜಾಮ್ ಇದೆ ಅಂತಂದ್ರೆ ಲಿಟ್ರಲಿ ಜಸ್ಟ್ ಒಂದು 50 ಮೀಟರ್ ಬರೋದಕ್ಕೆ ಏನಿಲ್ಲ ಅಂದ್ರೂ 30 ಮಿನಿಟ್ಸ್ ಆದ್ರೂ ತಗೊಂಡಿರ್ತಾರೆ ಆ ಟ್ರಾಫಿಕ್ ಅಲ್ಲಿ. ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ ಹಿಂಗೆ ಕೂತ್ಕೊಂಡಿದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಬಸ್ಸಿಂದ ಇಳಿದ್ಬಿಟ್ಟು ಬನಶಂಕರಿಯಿಂದ ಜಯದೇವವರೆಗೂ ನಡ್ಕೊಂಡೇ ಬಂದೆ ಗುರು. ಆ ಟ್ರಾಫಿಕ್ಗೆ ಕೂತಿ ಬೇಜಾರಾಗಿ ಬಸ್ ಇಳ್ಕೊಂಡು ನಡ್ಕೊಂಡು ಬಂದ್ಮೇಲೆ ಗೊತ್ತಾಯ್ತು ರಿಯಾಲಿಟಿ ಇದು. ಇವತ್ತು ಗುರು ಪೌರ್ಣಮಿ ಎಫೆಕ್ಟ್ ಬನಶಂಕರಿಯಲ್ಲಿ ಈ ರೇಂಜಿಗೆ ತೋರಿಸ್ತಿದೆ ಅಂತ.